ಏನು ಗೊತ್ತಾ ವಸ್ತು ಇದೆ ಬೆಂಕಿ ಬಿದ್ದಾಗ ಏನು ಮಾಡಬೇಕು ಅಂದರೆ ಅದರೊಂದು ಇರುತ್ತಲ್ವಾ. ಸೊ ಅದನ್ನು ಏನು ಮಾಡಬೇಕು, ಕ್ಲೀನಾಗಿ ನೆನೆಸ್ಕೊಂಡ್ಬಿಡ್ತಾರೆ. ನೆನೆಸ್ಕೊಂಡು ಬಂದ್ರ ಅದನ್ನು ಈ ಥರ ಕೋಡ್ ಮಾಡಿ ಈ ಥರ ಏನು ಮಾಡಬೇಕು, ಹೊಗೆ ಯಾವ ಕಡೆ ಹೋಗುತ್ತಾ ಅದು ಹಿಂದಕ್ಕೆ ಬರಬೇಕು. ಯಾಕೆಂದರೆ ಹೊಗೆ ಮುಖಕ್ಕೆ ಕೊಡಿದ್ರೆ ನಾವು ಬೆಂಕಿ ಹಾಕೋಕ್ಕಾಗಲ್ವ. ಈ ಥರ ಹಾಕ್ಬಿಟ್ಟು ಈ ಥರ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದನ್ನ ಬಳಸಿ ನೀವು ಬೆಂಕಿಯನ್ನು ಹಾಕ್ಬೋದು. ಓಕೆ, ಇನ್ನೊಂದು ಕೋಡ್ ಮಾಡ್ಕೊಂಡು ಸಿಲಿಂಡ್ರ್ ಫೈರ್ ಆಗಿರುತ್ತಲ್ವ, ಸೇಮ್ ಅದೇ ಥರ ಹೊಗೆ ಯಾವ ಕಡೆ ಉರಿತಾ ಇರುತ್ತೆ ಅದು ಹಿಂಗಡೆ ಬರಬೇಕು. ಫಸ್ಟು ಮೇಲೆ ಹಾಕ್ಬೇಕು, ಲೆಫ್ಟ್ ಹ್ಯಾಂಡು ಮುಚ್ಚಿದ್ರೆ ಜಾಸ್ತಿ ಆರಾಮ. ಎದುರು ಬಿದ್ದಿದ್ರೆ ಹಚ್ಚಿ ತೋರಿಸ್ತಿದ್ದೆ ನಾನು, ಎದುರಿಟ್ಟಿಲ್ಲ ಅಷ್ಟೇ. ಬಟ್ ಇದನ್ನು ನೀವು ವೆಟ್ ಮಾಡ್ಕೋಬೇಕಂದ್ರೆ ನೆನ್ಸ್ಕೊಂಡು ಹಾಕ್ಬೇಕು, ಹುಡುಗಿರೋದು ಹಾಕ್ಬಂದು ಇಟ್ಕೊಂಡ್ಬಂದು ಸಿಲಿಂಡ್ರ್ ಎದುರು ಉರಿತಾ ಇರುತ್ತಲ್ವಾ. ಹಾಂ, ಈಕೆ ಜಾಗ ಇಲ್ಲ ಅಲ್ವಾ, ಇದು ಬಿಟ್ಟರೆ ಸ್ಟವ್ ಹತ್ರ ಆಗುತ್ತೆ. ಸ್ಟವ್ ಹತ್ರ ಆದರೂ ಅಷ್ಟೇ ಈ ಥರ ನೆನ್ಸಿರ್ತಕ್ಕಂಥ ಒಂದು ಬಟ್ಟೆನ ಕ್ಲೀನಾಗೆ ಫಸ್ಟು ಮೇಲ್ಗಡೆ ಮುಚ್ಬೇಕು. ಮೇಲೆ ಮುಚ್ಬೇಕು, ಮುಖನ ದೂರ ಇಟ್ಕೊಂಡು, ಯಾಕಂದರೆ ಮುಖಕ್ಕೆ ಹೊಡೆಯುತ್ತೆ. ಸೊ ದೂರ ಇಟ್ಕೊಬೇಕಿಗೆ ಈ ಥರ ಮುಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಒಳಗಡೆ ಆಕ್ಸಿಜನ್ನು ಅಟಾಪ್ ಆಗುತ್ತೆ, ಬೆಂಕಿ ಸಿಲಿಂಡ್ರಲ್ಲಿ ಆರೋಗುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಮಾಡಬೇಕು. ಏನು ನೋಡೋಣ, ಅವಾಗ ಹೇಳಿದ್ದಲ್ಲ ಏನು ಮಾಡ್ಬೇಕಂದ್ರೆ ರೆಗ್ಯುಲೇಟ್ರು ಆಮೇಲೆ ಇರ್ತಲ್ವ, ಬೆಂಕಿ ಆಗ್ತಾ ಇರುತ್ತೆ. ಮತ್ತೆ ಬೆಂಕಿ ಸ್ಟಾಪ್ ಆಗಲ್ಲ, ಬೆಂಕಿ ಮಾತ್ರ ಆಗಿರುತ್ತೆ. ಸೊ ಅವಾಗೆ ಮಾಡಬೇಕು. ರೆಗ್ಯುಲೇಟ್ರು ಚೆನ್ನಾಗಿದ್ರೆ ಆಫ್ ಮಾಡಿರಿ, ಇಲ್ಲ ತೆಗೆದುಕೊಡ್ರಿ. ಇಲ್ಲಾಂದರೆ ಸಿಲಿಂಡರ್ ತಗೊಂಡ್ಬಂದು ಈ ಥರ ಹೊರಗಡೆ ಇಡಬೇಕು. ಈ ಥರ ನಿಮ್ಮ ಈ ಥರ ಎಕ್ಸ್ಟಿಂಗ್ವಿಷನ್ ನಾವು ಬಳಸೋದು ತೋರಿಸ್ತೀವಿ ನೋಡಿ. ಈ ಥರ ಎಕ್ಸ್ಟಿಂಗ್ವಿಷನ್ ಇರುತ್ತಲ್ವಾ, ಸೊ ಅದನ್ನೇ ಮಾಡಬೇಕು. ಈ ಥರ ನಾವು ದೂರ ನಿಂತ್ಕೋಬೇಕು, ನಿಂತ್ಕೋಬೇಕು. ಇದನ್ನು ಈ ಸೇಫ್ಟಿ ಪಿನ್ ಇರುತ್ತೆ, ಸೇಮ್ ಹೇಳೋದಲ್ಲ, ಲಾಕ್ ಆಗಿರುತ್ತೆ. ಇದು ಫಸ್ಟು ತೆಗಿಬೇಕು. ಇದು ತೆಗೆದು ಈ ಥರ ಕಾಲು ಇಟ್ಕೊಂಡು ದೂರ ನಿಂತ್ಕೊಂಡು ನೋಡ್ಬೇಕು ಯಾವ ಕಡೆ ಹೊಗೆ ಹೋಗುತ್ತೆ ನೋಡಿ. ಅದು ಹಿಂಭಾಗಕ್ಕೆ ಬಂದು ಈ ಥರ ಇಟ್ಕೊಂಡು ಈ ಥರ ಅಂದರೆ ಮೇಡಮ್ ನಮ್ಮ ಹತ್ರ ಇರೋದು ಅದಕ್ಕೆ ಏನೋ ಕಮ್ಮಿ ಅಷ್ಟು ನಿಮ್ಮ ಸೇಫ್ಟಿ ನೋಡ್ಕೊಂಡು ಸೇಫ್ಟಿ ನೋಡ್ಕೊಂಡು ಆ ಥರ ನೆಕ್ಸ್ಟ್ ಟ್ರೈ ಮಾಡಿ. ಪ್ರೆಸೆಂಟ್ ಮುಂದೆ ಆ ಥರ ಮಾಡ್ತಿದ್ದೆ ಪ್ರೆಸೆಂಟ್ ಹೋದಾಗಿದೆ ಅಲ್ಲೇ ಇದೆ ಇಲ್ಲ ಅದು ರೀಫಿಲಿಂಗ್ ಮಾಡಿಸ್ಕೊಂಡು ಅದಕ್ಕೆ ನೀವು ಕೊಡ್ತಾರೆ. ಇಲ್ಲ ಮೇಡಮ್, ನಾವು ಡೆಮೋಕ್ರಿಸಿಟಿ ನಾವು ಫೈರ್ ಮಾತ್ರ ಹೇಳ್ತೀವಿ. ಅವು ಏನು ಫೈರ್ ಆದಾಗ ಇದು ತೋರ್ಸ್ಕೊಂತ ಹೋದ್ರೆ ನಾವು ರೀಫಿಲಿಂಗ್ ಮಾಡ್ಕೊಡೋದು ಯಾರಿಲ್ಲ. ಡಿಪಾರ್ಟ್ಮೆಂಟ್ ಮಾಡ್ಕೊಡೋದು ಅದೊಂದು ಸಮಸ್ಯೆ. ಅದು ಪ್ರೊಟೆಕ್ಷನ್ ಆಗಿ ಹಾಕಿರೋದು ಈಗ ವಾರಕ್ಕೊಂದು